ಸಂಡೇ ಬೆಳಗ್ಗೆ ಹೀಗೆ ಶುರುವಾಗಿದೆ. ನಾನು ಕೆಳಗೆ ಕೂತ್ಕೊಂಡು ಟೀ ಕುಡಿಯೋಕ್ಕೆ ಬಂದ ತಕ್ಷಣವೇ ಮೇಡಮ್ ಅವರು ಹೀಗೆ ಬಂದು ಮಲಗಿದ್ದಾರೆ. ಬರ್ಫಿ ಬರ್ಫಿ ಏನು ಮಾಡ್ತಾಯಿದ್ಯಾ? ಏನು ಮಾಡ್ತಾಯಿದ್ಯಾ? ಇಲ್ಲಿ ನೋಡಿ, ನಾನು ಟೀನ್ ಪಕ್ಕಕ್ಕೆ ಇಟ್ಟು ಕೂತ್ಕೊಂಡಿದ್ದೀನಿ. ಸಂಡೇ ಹ್ಯಾಸ್ ಸ್ಟಾರ್ಟೆಡ್. ಸಂಡೇದ ನೆಕ್ಸ್ಟ್ ಪ್ರೋಗ್ರಾಮ್ ಏನು ಅಂದರೆ ಇದು ನಮ್ಮ ಕಿರಿಕೀರ್ತಿ ನನ್ನ ಇಂಟರ್ವ್ಯೂ ಮಾಡಿದ್ದ. ಸೊ ಅದನ್ನು ಹಾಕ್ಕೊಂಡು ಕೂತಿದ್ದೀವಿ ನಾನು ಅನಿಲು. ನಾಳೆಯಿಂದ ಶೂಟಿಂಗ್ ಇದೆ. ಅದಕ್ಕೇ ಇವಾಗ ನಮ್ಮ ಅಪಾರ್ಟ್ಮೆಂಟ್ ಕಾಂಪ್ಲೆಕ್ಸಲ್ಲೇ ಇರೋವಂಥ ಸಲೂನ್ಗೆ ಹೋಗ್ತಾ ಇದ್ದೀನಿ. ಐಬ್ರೋಸು ಅಪ್ಪರ್ ಲಿಪ್ ಎಲ್ಲ ಮಾಡಿಸೋದಕ್ಕೆ. ಯೂಶ್ವಲಿ ನಾನೇ ಮಾಡ್ಕೋತೀನಿ, ಆದರೆ ಇವತ್ತು ಸ್ವಲ್ಪ ಸೋಮಾರ್ತನ, ಅದಕ್ಕೆ ಸಲೂನ್ಗೆ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ ಟೈಮ್ ನಾನೇ ಮಾಡಿಕೊಂಡಾಗ ಡೆಫಿನೆಟಾಗಿ ನಾನು ಏನೆಲ್ಲ ಮಾಡ್ಕೋತೀನಿ ಶೂಟಿಂಗ್ ಮುಂಚೆ ತೋರಿಸ್ತೀನಿ ನಿಮಗೆ. ಸೊ ಇವಾಗ ಸಲೂನ್ ಕಡೆಗೆ ಅಪ್ಪ ಮಾಡಿಸ್ಕೊಂಬನ್ನಪ್ಪ. ನಾನು 1998ಇಂದ ಅಪ್ಪರ್ ಲಿಪ್ ಮಾಡಿಸ್ತಾ ಇದ್ದೀನಿ. ಆದರೆ ಇವತ್ತವರೆಗೂ ಅಪ್ಪರ್ ಲಿಪ್ ಮಾಡಿಸ್ಬೇಕು ಅಂದರೆ ನನಗೆ ಎಷ್ಟು ನೋವಾಗುತ್ತೆ, ಎಷ್ಟು ಟೆನ್ಷನ್ ಆಗುತ್ತೆ. ಅದಕ್ಕೆ ನಾನು ಕೆಲವು ಸಲ ಪಾರ್ಲರ್ಗೆ ಹೋಗೋದೇ ಇಲ್ಲ, ನಾನೇ ಮನೆಯಲ್ಲಿ ಅಪ್ಪರ್ ಲಿಪ್ ಮಾಡ್ಕೊಂಬಿಡ್ತೀನಿ. ಹೆಂಗೆ ಮಾಡ್ತೀನಿ ಅಂತ ನಾನು ಇನ್ನೊಂದು ವೀಡಿಯೋನಲ್ಲಿ ತೋರಿಸ್ತೀನಿ. ಸೊ ಸದ್ಯಕ್ಕಂತೂ ಪಾರ್ಲರ್ ಕೆಲಸ ಮುಗಿದಿದೆ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಶೂಟಿಂಗಿಗೆ ರೆಡಿ ಆಗಬೇಕಂದ್ರೆ ಬ್ಯಾಗ್ಸ್ ಎಲ್ಲ ಪ್ಯಾಕ್ ಮಾಡ್ಕೋಬೇಕಲ್ಲ, ಅದು ಮಾಡಬೇಕು ಇವಾಗ ಸಂಡೇ ದಿನ. ಮೇಡಮ್ ಗುಡ್ ಆಫ್ಟರ್ನೂನ್ ಮೇಡಮ್. ಸಂಡೇ ಸ್ಪೆಷಲ್ ಅಂತ ಲೇಟಾಗಿ ಎದ್ದಿದ್ದಾರೆ ಮೇಡಮ್ಮು. ನಾಳೆಯಿಂದ ಅವ್ರಿಗೆ ಸ್ಕೂಲ್ ಶುರುವಾಗ್ತಾ ಇದೆ. ಸರ್ ನಮಗೆ ಮನೆಯೆಲ್ಲ ಸ್ವಲ್ಪ ನೀಟ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಇವಾಗ ಸದ್ಯಕ್ಕೆ ನನ್ನ ಮೇಕಪ್ ಕಿಟ್ ರೆಡಿ ಆಗಿದೆ. ನೆಕ್ಸ್ಟ್ ನಾನು ಸೂಟ್ ಕೇಸ್ ಪ್ಯಾಕ್ ಮಾಡ್ತೀನಿ. ಸೊ ಶೂಟಿಂಗ್ದು ಪ್ಯಾಕಿಂಗ್ ನಡೀತಾ ಇದೆ. ಚಪ್ಪಲಿ ಇಟ್ಟಾಗಿದೆ, ನಂದು ಮಸಾಜರ್ ಇಟ್ಕೊಂಡಿದ್ದೀನಿ ಕಾಲು ನೋವು ಬಂದಾಗ ಅಂತ. ಅದಾದಮೇಲಿಂದ ಇಲ್ಲಿ ನಂದು ಏನಪ್ಪ ಕ್ರೀಂಪರು, ಹೇರ್ ಪ್ರೊಟೆಕ್ಟ್ ಇದೆ. ಆ್ಯಂಡ್ ಇದು ನನ್ನದು ಪರ್ಸ್ನಲ್ ಐಟಮ್ಸು, ಪೌಡರು, ಹ್ಯಾಂಡ್ ಕ್ರೀಮು, ಪರ್ಫ್ಯೂಮು, ಬಿಂದಿಗಳು ಅದೆಲ್ಲ ಇದೆ. ದಟ್ಸ್ ಅಬೌಟ್ ಇಟ್. ನಾನು ಶೂಟಿಂಗ್ ಪರ್ಸ್, ಒಂದು ನ್ಯಾಪ್ಕಿನ್ನು, ವಾಟರ್ ಬಾಟಲು. ನಂಗೆ ಪ್ಲಾಸ್ಟಿಕ್ ಬಾಟ್ಲಿನ ಕುಡಿಯೋಕ್ಕೆ ಇಷ್ಟ ಅಲ್ಲ, ಅದಕ್ಕೆ ಇದು. ಕೆಲವು ಸಲ ಇದಕ್ಕೆ ನಿಂಬೆಹಣ್ಣು ಹಾಕ್ಕೊಂಡಿರ್ತೀನಿ. ಡ್ರೈ ಫ್ರೂಟ್ಸು, ಬಟ್ಟೆ ಬ್ಯಾಗು, ಇದು ನನ್ನ ಲಿಪ್ಸ್ಟಿಕ್ಸು, ವಾಚು, ಉಂಗುರ, ಇದರಲ್ಲಿ ಹೇರ್ ಬ್ಯಾಂಡು, ಬಾಚಣಿಗೆ, ಚಮಚ ಅದೆಲ್ಲ ಇರುತ್ತೆ. ಆ್ಯಂಡ್ ನಂದು ಫೇವ್ರೆಟ್ ಟೀ ಬ್ಯಾಗ್ ಇರುತ್ತೆ. ಸೊ ಇದು ಒಂದು ಒಟ್ಟಾರೆ 3 ಬ್ಯಾಗ್ ತೊಗೊಂಡೋಗ್ತೀನಿ ಶೂಟಿಂಗ್ಗೆ. ಒಂದು ಸೂಟ್ ಕೇಸು, ಒಂದು ಮೇಕಪ್ ಕಿಟ್ಟು, ಇನ್ನೊಂದು ಈ ಪರ್ಸು. ಈಗ ಸದ್ಯಕ್ಕೆ ಹಶ್ವಾಗ್ತಾ ಇದೆ, ಆದರೂ ಊಟ ಮಾಡಲ್ಲ, ಫ್ರೆಶ್ನಪ್ ಆಗಲ್ಲ, ಯೋಚನೆ ಮಾಡ್ತಾಯಿದ್ದೀನಿ. ಫ್ರೆಶ್ನಪ್ ಆಗಿಬಿಟ್ಟು ಆಮೇಲೆ ಊಟ ಮಾಡೋಣ ಅಂತ ಡಿಸೈಡ್ ಮಾಡಿದ್ದೀನಿ, ಸ್ವಲ್ಪ ಶುಭ್ರವಾಗಿರೋಣ ಅಂತ. ಸೊ ಇವಾಗ ಏನಿಲ್ಲ, ಒಂದು ಹೇರ್ ಪ್ಯಾಕ್ ಪ್ರಿಪೇರ್ ಮಾಡ್ತಾಯಿದ್ದೀನಿ. ಸೀಗೆ ಪುಡಿ, ಚಿಗುರೆ ಪುಡಿ, ಆಮೇಲೆ ರೋಸ್ ವಾಟರು, ಸ್ವಲ್ಪ ಘಮ ಘಮ ಅಂತ ಇರಲಿ ಕೂದಲು ಅಂತ. ಎರಡನ್ನೂ ಮಿಕ್ಸ್ ಮಾಡ್ತೀನಿ. ಚೆನ್ನಾಗಿ ತಲೆ ಕ್ಯಾಮ್ರಾ ಬಿತ್ತೋಗ್ಬಿಡುತ್ತೆ. ಎಲ್ಲಾದರೂ ಮಿಕ್ಸ್ ಮಾಡ್ತೀನಿ, ಚೆನ್ನಾಗಿ ಹಚ್ಕೋತೀನಿ. ಒಂದು 10-15 ನಿಮಿಷ ಇಟ್ಕೊಂಡು ಆಮೇಲೆ ಸ್ನಾನ ಮಾಡಿಬಿಡೋದು. ಸೊ ಆ್ಯಸ್ ಯು ಕ್ಯಾನ್ ಸಿ ಹೇರ್ ಪ್ಯಾಕ್ ರೆಡಿ ಆಗಿದೆ. ಇವಾಗ ಹೋಗಿ ಲೇಪನ ಮಾಡ್ಕೊಳ್ಳೋದು. ಸೊ ನನ್ನ ಬರ್ಡೇಗೆ ಈ ಸಲ ಕೇಕ್ ತರಲಿಲ್ಲ, ಇದು ತಂದಿದ್ದಾರೆ. ಟ್ರೆಸ್ ಲೆಚಸ್ ಅಂತ, ಸಖತ್ತಾಗಿರುತ್ತೆ. ಒಂಥರ ಇಂಗ್ಲೀಷ್ ರಸ್ಮಲಾಯ್ ಥರ ಇದು, ತುಂಬ ಚೆನ್ನಾಗಿರುತ್ತೆ. ಸೊ ಈ ಸಲ ಕೇಕ್ ಕಟ್ ಮಾಡಲಿಲ್ಲ, ಇದನ್ನು ಕಟ್ ಮಾಡಿದ್ದೀನಿ. ಸೊ 2 ಡಬ್ಬ ತಂದಿದ್ರು, ಒಂದು ಸ್ವಲ್ಪ ಉಳಿದಿತ್ತು. ಇವಾಗ ತಿನ್ನೋದಕ್ಕೆ ಟ್ರೈ ಮಾಡ್ತಿದ್ದೀನಿ, ಬಟ್ ಜನ ನನ್ನ ಕೈಯಿಂದ ಡಬ್ಬನ ಕಿತ್ಕೋತಾ ಇದ್ದಾರೆ. ಸ್ನಾನ ಆಗಿದೆ. ಇವಾಗ ಮೈಗೆ ಮುಖಕ್ಕೆ ಶುಶ್ರೂಷೆ ನಡೀತಾ ಇದೆ. ನಾನು ಯೂಶಲಿ ರೆಗ್ಯುಲರಾಗಿ ಮುಖಕ್ಕೆ ಹಚ್ಕೊಳ್ಳೋದು ಈ ಕ್ರೀಮು. ನನ್ನ ಡ್ರೈ ಸ್ಕಿನ್ಗೆ ಅದು ತುಂಬ ಚೆನ್ನಾಗಿ ನೋಡ್ಕೊಳುತ್ತೆ. ಅದಕ್ಕೋಸ್ಕರನೇ ಮೇಕಪ್ ಮಾಡೋಕ್ಕೆ ಮುಂಚೆನೂ ಯೂಶಲಿ ಈ ಕ್ರೀಮೇ ನಾನು ಹಚ್ಕೊಳ್ಳೋದು. ಜಾಸ್ತಿ ಪ್ರೈಮರ್ಸ್ ಅಷ್ಟೊಂದು ಯೂಸ್ ಮಾಡಲ್ಲ ನಾನು, ಬಿಕಾಸ್ ಇದೊಂದೇ ಸ್ಟಾಕು. ಇದು ಮಾಯ್ಶ್ಚರೈಸು ಮಾಡುತ್ತೆ, ಆಮೇಲೆ ಪ್ರೈಮರ್ ಥರನೂ ಆ್ಯಕ್ಟ್ ಆಗುತ್ತೆ, ಸ್ವಲ್ಪ ಸ್ಟಿಕ್ಕಿ ಇದೆ, ಅದಕ್ಕೋಸ್ಕರನೇ. ಈಗ
ಮೈಗೆ ಅಂದರೆ ಕಾಲಿಗೆ ಕೈಗೆಲ್ಲ ನಾನು ಯೂಶಲಿ ಈ ಆಯಿಲ್ನ ಯೂಸ್ ಮಾಡ್ತೀನಿ ಮನೇಲಿದ್ದಾಗ. ಇದು ತುಂಬ ಘಮ ಘಮ ಅಂತಿದೆ. ಆ್ಯಂಡ್ ಇದರಲ್ಲಿ ನಿಮಗೆ ಕಾಣ್ತಾ ಇದೆಯಾ, ಗೋಲ್ಡ್ ಇದೆಯಂತೆ, ಗೋಲ್ಡ್ ಇದೆ ಅಂತ ಹೇಳ್ತಾರಪ್ಪ. ಸೊ ಲೂಮಿನಸ್ ಬಾಡಿ ಆಯಿಲ್ ಅಂತ. ಸೊ ಇದನ್ನು ಹಚ್ಕೊಂಡಾಗಲೆಲ್ಲ ಅಲ್ವಾ ನಾನು ಫಳಫಳ ಅಂತ ಹೊಳಿತಾ ಇರ್ತೀನಿ. ಅದಕ್ಕೆ ನನಗೆ ಇದ್ರ ಸ್ಮೆಲ್ಲು ಇಷ್ಟ ಆ್ಯಂಡ್ ಇದು ಚಿನಿಮಿನಿ ಅನ್ನೋದು ಇಷ್ಟ. ಅದಕ್ಕೋಸ್ಕರ ನೋಡಿ ಈ ಥರ ಇದೆ ಅದು. ಸೊ ಇದನ್ನು ಯೂಶ್ವಲಿ ಕಾಲಿಗೆ ಕೈಗೆಲ್ಲ ಹಚ್ಕೋತೀನಿ ನಾನು. ಸ್ನಾನಗಿನ ಎಲ್ಲ ಆಗಿದೆ. ಇವಾಗ ಊಟ ಮಾಡಬೇಕು. 2 ಗಂಟೆಗೆ ಹೋಗಿ ತುಂಬ ಹಶ್ವಾಗಿ ಹೋಗಿದೆ. ಇವತ್ತು ಏನಪ್ಪ ಊಟ ಅಂತ ಹೇಳಿದರೆ ಎಲ್ಲ ಬೇಸಿಕ್ಲಿ ಲೈಟು ಏನೂ ಆಫ್ ಮಾಡಿಲ್ಲ. ಏನು ಉಳಿದಿದ್ದು ತಿಂದಂತೆ ಇವತ್ತು. ಸೊ ಸಿಂಪಲ್ ಫುಡ್, ಅನ್ನ, ಹುಳಿ, ಪಲ್ಯ ಎಕ್ಸೆಟ್ರಾ ಎಕ್ಸೆಟ್ರಾ. ಅವಳು ಸಂಡೇ ಟೈಮ್ ಮಾಡ್ಕೋತಾ ಇದ್ದಾಳೆ. ನಾಳೆಯಿಂದ ಸ್ಕೂಲ್ ಶುರು. ಸೊ ಅದಕ್ಕೆಲ್ಲ ಅರೇಂಜ್ ಮಾಡ್ಕೋತಾ ಇದ್ದಾಳೆ. ಊಟ ಮಾಡಿಬಿಟ್ಟು ಆಮೇಲೆ ಸಿಗೋಣ, ಆಯಿತಾ? ಊಟ ಆಯಿತು. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಟೈಮು. ಟಿ ವಿಲಿ ಏನಾದ್ರು ನೋಡೋಣ ಅಂತ ಕೂತಿದ್ದೀನಿ. ಇಲ್ಲಿ ನೋಡಿ ನನ್ನ ಜೊತೆ ರೆಸ್ಟ್ ತೊಗೊಳೋದಕ್ಕೆ ಕಂಪ್ಯಾನಿಯನ್ ಯಾರಿದ್ದಾರೆ ಅಂತ. ಊಟ ಆದಮೇಲೆ ಟಿ ವಿ ನೋಡ್ತೀನಿ ಅಂತ ಸ್ಟೈಲಾಗಿ ಕೂತಿದ್ದೆ. ಚೆನ್ನಾಗಿ ನಿದ್ದೆ ಓಡ್ತಿದ್ದೆ. ಇವಾಗ ಎದ್ದಾಗ ನೋಡಿ ಹೆಂಗಾಗೋಗಿದೆ ಅಂತ. ನಮ್ಮ ಬೆಂಗಳೂರು ಈ ಥರ ಆಗಬಹುದು ಅಂತ ಒಂದು ಆಸನೆ ಬಿಟ್ಬಿಟ್ಟಿದ್ದೆ. ಬಟ್ ಓ ಮೈ ಗಾಡ್, ಏನು ಮಾಡ್ತಿದ್ದೀರಿ ಇಬ್ರು? ಏಯ್ ಹಾರೋಗ್ತೀಯ ಬೈಕ್ ಕಡೆ. ನೋಡಿ ಎಷ್ಟು ಜೋರಾಗಿ ಗಾಳಿ ಬೀಸ್ತಿದೆ ಅಂದರೆ ಜಸ್ಟ್ ಶಬ್ದ ಕೇಳಿಸ್ಕೊಳ್ಳಿ. ಹುಡುಗಿ ಸಿಡಿಲು. ಬಾರಿ ಒಳಗೋಗೋಣ. ಹೆಂಗ್ ಮಳೆ ಬರ್ತಾ ಇದೆ, ಗಾಳಿ ಹೊಡಿತಾ ಇದೆ ಅಂದರೆ ಆಚೆ ಹೋಗೋಕ್ಕೆ ಭಯ ನನಗೆ. ಅದಕ್ಕೇನೆ ಒಳಗಡೆ ನಿಂತ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿದ್ರಾ? ಶೇ, ನಾನು ಅನಿಲ್ಲು ಚಾಟ್ಸ್ ತಿನ್ನಕ್ಕೆ ಬಂದಿದ್ವಿ. ಚಾಟ್ಸ್ ಎಲ್ಲ ತಿಂದು ಫುಲ್ ಖಾರವಾಗಿ ಇವಾಗ ಮೂಗಲ್ಲಿ ಕಣ್ಣಲ್ಲೆಲ್ಲ ನೀರು ಬರ್ತಾ ಇದೆ. ಬಟ್ ಸಖತ್ತಾಗಿತ್ತು. ಸೊ ಚಾಟ್ ತಿನ್ಕೊಂಡು ಇವಾಗ ಮನೆಗೆ ಹೋಗ್ತಾ ಇದ್ದೀವಿ. ಅದಾದಮೇಲೆ ಆ್ಯಸ್ ಯೂಶುವಲ್ ಡನ್ ಫಾರ್ ದ ಡೇ. ಸೊ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ. ನಿಮ್ಮ ಸಂಡೇ ಹೇಗಿತ್ತು ಹೇಳಿ ನನಗೆ. ಓಕೆ, ಬಾಯ್.